ಕರಡಿಗುಡ್ಡ ಎಸ್ಎನ್ ಗ್ರಾಮದಲ್ಲಿ ಗಣೇಶ ಚತುರ್ಥಿ ಪ್ರಯುಕ್ತ ಶ್ರೀ ಗಜಾನನ ಯುವಕ ಮಂಡಳಿಯವರ ಆಶ್ರಯದಲ್ಲಿ ಮಕ್ಕಳಿಗಾಗಿ ವಿಶೇಷ ಕಾರ್ಯಕ್ರಮ ಏರ್ಪಡಿಸಲಾಯಿತು. 6ರಿಂದ 12ನೇ ತರಗತಿಯವರೆಗಿನ ಮಕ್ಕಳಿಗೆ ರಸಪ್ರಶ್ನೆ ಸ್ಪರ್ಧೆ ಆಯೋಜನೆಗೊಂಡು ಒಟ್ಟು 12 ತಂಡಗಳು ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಮೆರೆದವು. ಸಂಜೆ ನಡೆದ ಈ ಸ್ಪರ್ಧೆಯಲ್ಲಿ ಮಕ್ಕಳಲ್ಲಿ ಉತ್ಸಾಹಭರಿತ ಸ್ಪರ್ಧಾತ್ಮಕ ಮನೋಭಾವ ಸ್ಪಷ್ಟವಾಗಿ ಗೋಚರಿಸಿತು. ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳ ಜ್ಞಾನ ವಿಸ್ತಾರವಾಗುವ ಜೊತೆಗೆ ಸಂಸ್ಕೃತಿ ಮತ್ತು ಭಕ್ತಿ ಭಾವ ಬೆಳೆಸುವ ಉದ್ದೇಶ ಸಾಧಿಸಲಾಯಿತು. ಸ್ಥಳೀಯರು ಹಾಗೂ ಪೋಷಕರು ಕೂಡ ಹಾಜರಾಗಿ ಮಕ್ಕಳಿಗೆ ಹರ್ಷಭರಿತ ಪ್ರೋತ್ಸಾಹ ನೀಡಿದರು. ಗಣೇಶೋತ್ಸವದ ಸಂಭ್ರಮವನ್ನು ಇನ್ನಷ್ಟು ಅರ್ಥಪೂರ್ಣಗೊಳಿಸಿದ ಈ ರಸಪ್ರಶ್ನೆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ವರದಿ ಎಂಎಂ ಬಿಳೆಬಾಳ್, ಕನಕ ಟಿವಿ, ಬಾದಾಮಿ. ಎಂ ಗೋವಿಂದ ಪೈ ಸರಿಯಾದ ಉತ್ತರ. 2 ಅಂಕ 9ನೇ ತಂಡಕ್ಕೆ. ಈಗ 10ನೇ ತಂಡಕ್ಕೆ ನೇರವಾದ ಪ್ರಶ್ನೆ, 2 ಅಂಕದ ಪ್ರಶ್ನೆ. ಎಷ್ಟು ಪ್ರಶ್ನೆ? ನಂಬರ್ 3. ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎಂಬ ಬಿರುದು ಪಡೆದವರು ಯಾರು? ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎಂಬ ಬಿರುದು ಪಡೆದವರು ಯಾರು? ಸಾಲಿರ್ತವು, ಆ ಪದ್ಯಕ್ಕೆ ಏನಂತ ಕರೆಯುತ್ತಾರೆ? ಸಾಕು. ಪಾಸ್. ಚೌಪದಿ ತಪ್ಪು. ಯಾರು ಹೇಳಿದ್ರು? ಯಾವ ಸಂಧಿ? ಸವರ್ಣ ದೀರ್ಘ ಸಂಧಿ. ಸರಿಯಾದ ಉತ್ತರ. 1 ಅಂಕ 2ನೇ ತಂಡಕ್ಕೆ. 12. 12ನೇ ತಂಡಕ್ಕೆ 12. ಕವಿ ಚಕ್ರವರ್ತಿ. ಕವಿ ಚಕ್ರವರ್ತಿ ಎಂದು ಯಾರನ್ನು ಕರೆಯುತ್ತಾರೆ? ಯಾವ ಕವಿಯನ್ನು ಚಕ್ರವರ್ತಿ ಅಂತ ಕರೀತಾರೆ ಅವರು? ಬಸವಣ್ಣ ತಪ್ಪು. ಕುಮಾರವ್ಯಾಸ ತಪ್ಪು. ಕವಿ ಚಕ್ರವರ್ತಿ ಎಂದು ಯಾರನ್ನು ಕರೆಯುತ್ತಾರೆ? ಪಾಸ್. ಗೋವಿಂದ ಪೈ ತಪ್ಪು. ರನ್ನ ಸರಿಯಾದ ಉತ್ತರ. 1 ಅಂಕ 4ನೇ ತಂಡಕ್ಕೆ. ಈಗ 1ನೇ ಸುತ್ತು ಮುಕ್ತಾಯಗೊಂಡಿದ್ದು. ಈಗ 2ನೇ ಸುತ್ತು ಪ್ರಾರಂಭವಾಗುತ್ತಾ? 12ನೇ ತಂಡದಿಂದ ಪ್ರಾರಂಭ. ಎಲ್ಲರೂ ತಂಡಕ್ಕೆ ರಾಷ್ಟ್ರಕವಿ ಬಿರುದು ಪಡೆದ ಕನ್ನಡಿಗರ ಸಂಖ್ಯೆ ಎಷ್ಟು? ಇನ್ನೊಮ್ಮೆ ಪ್ರಶ್ನೆ. ರಾಷ್ಟ್ರಕವಿ ಬಿರುದು ಪಡೆದ ಕನ್ನಡಿಗರ ಸಂಖ್ಯೆ ಎಷ್ಟು? ಯಾರು ಕೂಡ ಹೊರಗಿದ್ದವ್ರು ಹೇಳಂಗಿಲ್ಲ. ನೀವು ಶಾನ್ಯಾರ್ಗಿದ್ದು ಇಲ್ಲೇ ಬರ್ತಿದ್ರು ಒಳಗೆ ಹೇಳಾಕ, ಅಲ್ಲಿ ಕುಂತ ಹೇಳಂಗಿಲ್ಲ. ಹೇಳಪ್ಪೆ, ಹೇಳ್ಬೋದು. 8 ತಪ್ಪು. 2ನೇ ತಂಡಕ್ಕೆ. ಪಾಸ್. ಪಾಸ್ ಪಾಸ್ ಬೇಡ ಬೇಡ. ಪಾಸ್. 3ನೇ ತಂಡ 11 ತಪ್ಪು. 3 ಸರಿಯಾದ ಉತ್ತರ. 1 ಅಂಕ 4ನೇ ತಂಡಕ್ಕೆ. ರಾಷ್ಟ್ರಕವಿ ಪ್ರಶಸ್ತಿ ಪಡೆದಂತಹ ಕನ್ನಡಿಗರ ಸಂಖ್ಯೆ 3. 1 ಗೋವಿಂದ ಪೈ, 2 ಕುವೆಂಪು, 3 ಜಿ.ಎಸ್. ಶಿವರುದ್ರಪ್ಪ. ಓಕೆ. ಈಗ 2ನೇ ತಂಡಕ್ಕೆ ನೇರವಾದ ಪ್ರಶ್ನೆ. 7. ಪ್ರಶ್ನೆ ಕೇಳಿ ಸರಿಯಾಗಿ. ಸರ್ವನಾಮಗಳಲ್ಲಿ ಎಷ್ಟು ವಿಧಗಳು? 3 ಸರಿಯಾದ ಉತ್ತರ. ಚಪ್ಪಾಳೆ ಹಾಕ್ರಿ. ಸರಿಯಾದ ಉತ್ತರ ಹೇಳಿದ ಚಪ್ಪಾಳೆ ಹಿಡಿದ. ನೇರವಾಗಿ 2 ಅಂಕ 2ನೇ ತಂಡಕ್ಕೆ. ಏನೇನು?
ಈಗ ಮೂರನೇ ತಂಡಕ್ಕೆ ನೇರವಾದ ಪ್ರಶ್ನೆ. ಎಷ್ಟಪ್ಪಿ? 23. ಕನ್ನಡದ ಮೊದಲ ವಚನಕಾರರು ಯಾರು? ಬಸವಣ್ಣ ತಪ್ಪು ಉತ್ತರ. ಜೇಡರ ದಾಸಿಮಯ್ಯ ಸರಿಯಾದ ಉತ್ತರ. 1 ಅಂಕ 4ನೇ ತಂಡಕ್ಕೆ. ಈಗ ನೇರವಾಗಿದ್ದ ಪ್ರಶ್ನೆ 4ನೇ ತಂಡಕ್ಕೆ. ಅಲ್ಲಮ ಪ್ರಭುವಿನ ವಚನಗಳ ಅಂಕಿತ ಯಾವುದು? ಅಲ್ಲಮ ಪ್ರಭುವಿನ ವಚನಗಳ ಅಂಕಿತ ಗುಹೇಶ್ವರ ಸರಿಯಾದ ಉತ್ತರ. 2 ಅಂಕ 4ನೇ ತಂಡಕ್ಕೆ. ಎಷ್ಟು ನಂಬರ್? ಎಷ್ಟು? 6. ಸರಿಯಾಗಿ ಕೇಳ್ರಿ. ಕೈ ಬಿಸಿ ಮಾಡು, ಕೈ ಬಿಸಿ ಮಾಡು ಈ ನುಡಿಗಟ್ಟಿನ ಅರ್ಥ ಏನು? ನುಡಿಗಟ್ಟು ಅಂದ್ರೆ ಅದಕ್ಕೊಂದು ಅರ್ಥ ಬೇರೆನೇ ಇರ್ತತಿ. ಹಾಗೆ ಕೈ ಬಿಸಿ ಮಾಡು ಅನ್ನೋದ್ರ ಅರ್ಥ ಏನು? ಕೈ ಬಿಸಿ ಮಾಡುವಂತ ಯಾವಾಗ ಅಂತಾರ? ಪಾಸ ಹೇಳಿ. ಚಳಿಗಾಲದಾಗ ತಪ್ಪು. ಕೆಲಸ ಮಾಡುವಾಗ ತಪ್ಪು. ಕೋಪದಡಿಗೆ ತಪ್ಪು. ಕಟ್ಟು ತಪ್ಪು. ಕೈ ಬಿಸಿ ಮಾಡು ಅನ್ನೋದ್ರ ನುಡಿಗಟ್ಟಿನ ಅರ್ಥ ಗೊತ್ತಿಲ್ಲ. ಬಾ ಬಿಸಿಲು ಬಂದಾಗ ತಪ್ಪು. ಮೊದಲನೇ ತಂಡಕ್ಕೆ. ಬಾಸ್ ಬೆಂಕಿ ಹಚ್ಚು ತಪ್ಪು. ಕೈ ಬಿಸಿ ಮಾಡು. ಕೈ ಬಿಸಿ ಮಾಡು ಇದರ ನುಡಿಗಟ್ಟಿನ ಅರ್ಥ ಏನು? ಬಾಸ್ ಹೋಯ್ತಲ್ಲ, ನಿಮ್ಗ ಬಂದಿತ್ತಲ್ಲ. ಈಗ ಆಡಿಯನ್ಸ್ ಏನ ಯಾವ್ದ್ರ ಆಫೀಸಿಗೆ ಹೋದ್ರ ಏನ್ ಮಾಡ್ಬೇಕು ನಾವು? ಅವ್ರಿಗೆ ಕೆಲಸ ಪಾಸ್ ಆಗ್ಬೇಕಂದ್ರೆ ಕೈ ಬಿಸಿ ಮಾಡ್ಬೇಕು. ಅಂದ್ರೆ ಕೈ ಬಿಸಿ ಮಾಡುವುದರ ನುಡಿಗಟ್ಟಿನ ಅರ್ಥ ಲಂಚ ಕೊಡುವುದು. ಈಗ ನೇರವಾದ ಪ್ರಶ್ನೆ 6ನೇ ತಂಡಕ್ಕೆ. 9. ಅಂಧಕಾರದ ದಿಶೆಯಿಂದ ಚಂದ್ರನ ಪ್ರಭೆಯಾಯಿತು. ಇದು ಯಾರ ವಚನಕಾರರ ಸಾಲುಗಳು? ಈ ವಚನ ಬರೆದವರು ಯಾರು? ಅಂಧಕಾರನ ದಿಶೆಯಿಂದ ಚಂದ್ರನ ಪ್ರಭೆಯಾಯಿತು. ಇದೊಂದು ವಚನ ಐತೆ ನೋಡಿ ಪೂರ್ತಿ. ನೀವು ಓದಿ ಬಂದಿದ್ದ ಎಲ್ಲ. ಹೇಳ್ರಿ, ತಪ್ಪಾದ್ರೂ ಆಗ್ಲಿ ಹೇಳ್ಬೇಕ. ಜೇಡರ ದಾಸಿಮಯ್ಯ ಸರಿಯಾದ ಉತ್ತರ. ಚಪ್ಪ ಹೊಡಿರಿ ಉತ್ತರ. 2 ಅಂಕ 6ನೇ ತಂಡಕ್ಕೆ. ಈಗ 7ನೇ ತಂಡಕ್ಕೆ ನೇರವಾದ ಪ್ರಶ್ನೆ. ಎಷ್ಟು? 8. ಸರಿ ಕೇಳ್ರಿ. ಸಾಬೂನು, ಇಸ್ತ್ರಿ, ಮೇಜು ಇವು ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದ ಪದಗಳಾಗಿವೆ? ಯಾವ್ಯಾವ? ಸಾಬೂನು, ಇಸ್ತ್ರಿ, ಮೇಜು ಇವು ಯಾವ ಭಾಷೆಯಿಂದ ಬಂದ ಕನ್ನಡಕ್ಕೆ ಬಂದ ಪದಗಳಾಗಿವೆ? ಅಥವಾ ವಿದೇಶಿ ಯಾವ ಭಾಷೆಯಿಂದ? ಒಂದು ಭಾಷೆ ಹೆಸರು ಹೇಳ್ಬೋದು. ಸಂಸ್ಕೃತ ತಪ್ಪು. 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 ನಗ್ಬೇಡ್ರಿ. ಯಾಕೆ ನಗುದ? ಗುಡ್. ಇಲ್ಲ ಹಿಂದಿ. 12ನೇ ತಂಡ ಇರಲಿ. ತಪ್ಪಂದ್ರೆ ಆಗ್ಲಿ ಅದ್ರ ಬೇಡ.
ಕುಂತ ತಪ್ಪು. ಸಾಬೂನು, ಇಸ್ತ್ರಿ, ಮೇಜು ಇವು ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದವು? ತಪ್ಪು. ಪೋರ್ಚುಗೀಸ್ ಸರಿಯಾದ ಉತ್ತರ. 1 ಅಂಕ 2ನೇ ತಂಡಕ್ಕೆ. ಇವು ಪೋರ್ಚುಗೀಸ್ ಭಾಷೆಯಿಂದ ಬಂದಂತ ಪದಗಳಾಗಿವೆ. ಇವು 6ನೇ ಕ್ಲಾಸ್ ಒಳಗೆ ಕನ್ನಡ ಪುಸ್ತಕದೊಳಗಿದ್ದಂತ ಪ್ರಶ್ನೆಗಳು ನೀವು ಓದೇ ಹೋಗಿದ್ದು. 8ನೇ ಕ್ಲಾಸ್ನಿಗೂ ಅದಾವು.